ನಾನು ಎಷ್ಟು ಅನ್ಕೊಳತಿದ್ನಿ ನನ್ನ ಗಂಡ ಬರಬೇಕು ಅವನ ಜೊತೆ ಹೋಗ್ಬೇಕಂತ ಹೇಳಿ. ಆದ್ರೆ ಈಗ ಗಂಡ ಏನೋ ಕರೆಯಕ್ಕೆ ಬಂದ. ಆದ್ರೆ ಅಪ್ಪ ಅಮ್ಮ ಅವನ ಜೊತೆ ಕಳ್ಸಕ್ಕೆ ಒಪ್ಕೋವಾರು. ಅವರು ಒಪ್ಕೋದಿಲ್ಲ ಅಂತ ನನಗೆ ಅನಿಸ್ತತಿ. ಅವ್ರು ಒಪ್ಕೊಳ್ಳಂಗೆ ಇಲ್ಲ. ಇಲ್ಲಿ ಎಷ್ಟು ದಿನ ಅಂತ ಇರೋದು? ನನ್ನ ಸಲುವಾಗಿ ಪಾಪ ಅಮ್ಮ ಅಲ್ಲಿ ಹೋಗಿದ್ದಾಳೆ. ನಿಮ್ಮ ಜೀವನ ಸರಿ ಹೋಗ್ಬೇಕಂತೇಳಿ ಆಕೆ ಅಲ್ಲಿ ಹೋಗಿದ್ದಾಳೆ. ಈಗ ನನ್ನಿಂದಾಗಿ ಆಕೆ ಜೀವನ ಹಾಳಾದ್ರೆ ಹೆಂಗೆ? ಇನ್ನು ಎಷ್ಟು ದಿನ ಅಂತ ನಾನು ಇಲ್ಲೇ ಇರೋಕ್ಕಾಗ್ತತಿ? ಇಲ್ಲ, ನನ್ನ ಸಲುವಾಗಿ ಅಣ್ಣನ ಜೀವನ ಹಾಳಾಗಬಾರ್ದು. ನನ್ನಿಂದಾಗಿ ಅವರಿಬ್ಬರು ಸಂಸಾರ ಹೊಡೆದು ಹೋಗತೈತಿ. ಪಾಪ ಯಾರು ಮಾಡ್ತಿರೋಂಥ ಸಹಾಯನ ಅಮ್ಮ ಮಾಡಾಕತ್ತಾಳ. ಯಾಕ ಅವ್ರ ಅಣ್ಣ ಸರಿ ಹೋಗಲಿ, ಅವ್ರ ಅಣ್ಣ ಬಂದು ನನ್ನ ಕರ್ಕೊಂಡು ಹೋಗಲಿ ಅಂತ. ಆದ್ರೆ ಅಪ್ಪ ಅಮ್ಮಂಗೆ ಯಾಕೆ ಇದು ಅರ್ಥ ಆಗತ್ತಿಲ್ಲ? ಇವಾಗ ಎಲ್ಲರ ಜೀವನ ಹಾಳಾಗ್ತದೆ ಅನ್ನೋದು ಯಾಕೆ ಗೊತ್ತಾಗಬಾರ್ದು? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವರು? ಏನು ಮಾಡೋದು ಅಂತ ನನಗೂ ತಿಳಿತಾ ಇಲ್ವಲ್ಲ. ಏನು ಮಾಡಲಿ ದೇವ್ರೆ? ಅಪ್ಪ ಅಮ್ಮಂಗೆ ಇಷ್ಟು ಹೇಳಿದ್ರು ಅವರು ನನ್ನ ಮಾತಾ ಕೇಳತ್ತಿಲ್ಲ. ನನಗೇನು ಮಾಡಬೇಕು ಅಂತ ಗೊತ್ತಾಗಬಾರ್ದು. ಏನು ತೋರಿಸ್ತಾನೂ ಇಲ್ಲ. ಏನು ಮಾಡಲಿ ದೇವ್ರೆ? ನಾನು ಏನಾದರೂ ನೀನೇ ನನಗೆ ಸಹಾಯ ಮಾಡು ದೇವ್ರೆ. ಅಂಕಿತಾ ಇಲ್ಲಿ ನೋಡು. ಅಂಕಿತಾ ಈ ಕಡೆ ನೋಡು, ಕಿಟಕಿ ಹತ್ರ. ಅಮ್ಮ, ನಾನೇನು ಮಾಡಲಿ? ನಾನು ನಿಮ್ಮ ಜೊತೆ ಬರಬೇಕು ಅಂತ ಅಂದ್ಕೊಂಡೆ. ಆದ್ರೆ ಅಪ್ಪ ಅಮ್ಮ ಒಪ್ಕೋತಾ ಇಲ್ಲ. ಅವ್ರು ಒಪ್ಕೋದ ನಾನು ಅಲ್ಲಿಗೆ ಹೇಗೆ ಬರಲಿ? ನಾನು ಅಲ್ಲಿಗೆ ಬರೋಕ್ಕೂ ಆಗಲ್ಲ. ನನ್ನ ಕ್ಷಮಿಸ್ಬಿಡಿ. ನಮ್ಮ ಅಪ್ಪ ಅಮ್ಮ ಒಪ್ಕೋವರೆಗೂ ನಾನು ಅಲ್ಲಿಗೆ ಬರಲ್ಲ. ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಿಸ್ಬಿಡಿ. ಇನ್ನೊಂದು ಸಾರಿ ಇಲ್ಲಿಗೆ ಬರಬೇಡಿ. ಅಪ್ಪ ಅಮ್ಮನೇ ಕಳಿಸ್ತೀನಿ ಅನ್ನೋವರೆಗೂ ನಾನು ಅಲ್ಲಿಗೆ ಬರಲ್ಲ. ಇಲ್ಲಿಂದ ಹೊರಟೋಗಿ. ಅವ್ರ ಕಡೆಯಿಂದ ನಿಮ್ಮನ್ನು ಬಯಸೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಹೊರಟೋಗಿ. ನನ್ನ ಮಾತು ಕೇಳು, ನಾನು ಹೇಳೋದನ್ನು ಜರ ಕೇಳು. ನೋಡು, ಅವರು ಸಿಟ್ನ್ಯಾಗ ಹೇಳಾಕತ್ತಾರ. ಅವರು ಸಿಟ್ನ್ಯಾಗ ಹೇಳಿದ್ರು ನಾನು ಅದನ್ನೇನು ಬೇಜಾರು ಮಾಡ್ಕೊಂಡಿಲ್ಲ. ಆದ್ರೆ ಯಾಕೋ ಗೊತ್ತಿಲ್ಲ, ನಂಗೆ ನಿನ್ನ ಬಿಟ್ಟು ಹೋಗೋಕೆ ಮನಸ್ಸಾಗಬಲ್ತು. ಅಂಕಿತ, ನಾನು ತಪ್ಪು ಮಾಡೀನಿ, ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎಷ್ಟು ದಿನ ಅಂತ ಇನ್ನೂ ನಾನು ಹಿಂಗೆ ಇರಬೇಕು? ಹಾಂ, ಎಲ್ಲರೂ ತಪ್ಪು ಮಾಡ್ತಾರೆ ಅಂಕಿತ. ಆದ್ರೆ ಕ್ಷಮಿಸೋ ದೊಡ್ಡ ಮನಸ್ಸು ನಿನಗಿಲ್ವಾ? ಹೇಳು ಅಂಕಿತ, ನನ್ನ ಜೊತೆ ಜೀವನ ಮಾಡೋದು, ನನ್ನ ಜೊತೆ ಬದುಕೋ ಆಸೆ ನಿನಗಿಲ್ವಾ? ಹೇಳು. ನನಗೂ ತುಂಬ ಇದೆ ರೀ. ಆದರೆ ಏನು ಮಾಡಲಿ? ಇವಾಗ ನೀವು ಮಾಡಿರೋ ಪರಿಸ್ಥಿತಿ, ನೀವೆಲ್ಲ ಮಾಡಿರೋ ಇದಕ್ಕೆ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ನಾನು ತುಂಬಾ ಕೆಟ್ಟ ನಿರ್ಧಾರ ತೊಗೊಂಡ್ಬಿಟ್ಟೆ. ಆ ನಿರ್ಧಾರದಿಂದ ನನ್ನ ಮಗು ನಾನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ವಿ. ಅಪ್ಪ ಅಮ್ಮ ಅದಕ್ಕೇ ಅಷ್ಟೊಂದು ಕೋಪ ಮಾಡ್ಕೊಂಡಿರೋದು. ನೋಡಿ, ಇವಾಗ ನೀವು ಹೋಗಿ ಅಪ್ಪ ಅಮ್ಮನ ಸಮಾಧಾನ ನಾನು ಮಾಡ್ತೀನಿ. ಅವ್ರೇನಾದರೂ ಸಮಾಧಾನ ಆದ್ರೆ ಒಂದಲ್ಲ ಒಂದು ದಿನ ನಾನು ಅಲ್ಲಿಗೆ ಬರ್ತೀನಿ, ಸರಿನಾ? ನಾನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡೆ ಕಾಯ್ತಾ ಇರ್ತೀನಿ. ಬರ್ತೀಯ ಅಲ್ವಾ? ಬರಬೇಕಾದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಅವಾಗ ಬನ್ನಿ, ಸರಿನಾ? ಸರಿ ಅಂಕಿತ. ಆದರೆ ನನಗೆ ನಿನ್ನನ್ನು ಬಿಟ್ಟು ಹೋಗೋಕೆ ಮನಸ್ಸಾಗತ್ತಿಲ್ಲ ಅಂಕಿತ. ನಾನು ಹೆಂಗೆ ಹೋಗಲಿ? ಹಲ್ಕಟ್ಟು ಬಾಡ ತೊಗೊಂಬಂದು ಇನ್ನೂ ಹೋಗಿಲ್ಲ. ನೀನು ಇನ್ನೂ ಇಲ್ಲೇ ನಿಂತಿದ್ದಿ. ನನ್ನ ಮಗ ಇದನ್ನ ಏನು ತಲೆ ಕೆಡಿಸ್ಬೇಕು ಅನ್ಕೊಂಡ್ಕೊಂಡಿದ್ದೀನಿ ನೀನು? ಹಾಂ, ನನ್ನ ಮಗಳ ದಿನ ಏನು ತಲೆ ಕೆಡಿಸಿ ಏನು ಮಾಡ್ಬೇಕಂತ ಅನ್ಕೊಂಡಿದ್ದಿ? ಈಗ ಈಸಾ ಕುಡ್ದಾಳ, ಇನ್ನಾಗಿನ ಏನು ಸಾಯಿಸೇ ಬಿಡ್ಬೇಕಂತ ಅನ್ಕೊಂಡ್ಬಿಟ್ಟಿಯನ? ಅದಕ್ಕೆ ಬಂದೇನ ಇಲ್ಲಿ? ಹಾಂ, ಇಲ್ಲಿಂದ ಹೋಗಂತಾದ್ರೆ ಈ ಕಿಟಕಿ ನಿಂತ್ಕೊಂಡು ಮಾತಾಡಕತ್ತೇನ? ಏ ಅಂಕಿತ, ನೀನು ನಡಿ ಒಳಗೆ ನಡಿ. ನೀನು ಹೋಗಿ ಆ ರೂಮ್ನಾಗಿರು, ಈ ರೂಮ್ನಾಗ ಇರಬೇಡ. ಇಲ್ಲಿ ಯಾಕದಿ ನೀನು? ಎದ್ದು ಹೋಗು. ಅಮ್ಮ, ಅದು ನನ್ನ ಮಾತು ಸ್ವಲ್ಪ ಕೇಳಮ್ಮ. ನಿನ್ನ ಮಾತು ಕೇಳಕ್ಕೆ ನನಗೆ ಆಗಂಗಿಲ್ಲ. ನೀನು ಇಲ್ಲಿಂದ ಹೋಗ್ತೀಯೋ ಇಲ್ಲೋ? ಏ ಹಲ್ಕಟ್ ಬಾಡ್ಯ, ಹೋಗಿಲ್ಲಿಂದ ಬಂದು ಇಲ್ಲಿ ಬಂದು ನಿಂತ್ಕೊಂಡ ನನ್ನ ಮಗಳು ತಿರುಗಿ ಕೆಡ್ಸತಿ. ನಾನು ಹೋಗಿ ಅನ್ಬೇಡ ಅಂತ ನಾನು ಆರಾಮ್ಲೆ ಹೋಗಿಟ್ಟು ಒಳಗೆ ಬಂದ್ರೆ ಮತ್ತೆ ಇಲ್ಲಿ ಕಿಟಕಿಯಾಗ ನಿಂತಾನ. ಕಿಟಕಿಯಾಗ ನೀನು ಏನು ಮಾತು ನನಗೆ ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಹೊರಟು ಹೋಗ್ಬೇಕಷ್ಟೇ. ನೀನು ನೋಡಿದ್ರೆ ಮೈ ಎಲ್ಲ ಉರಿಯಾಕತ್ತ ನನಗೆ. ಅತ್ತೆ, ನಿಮ್ಮ ಕೈ ಮುಗಿತೀನಿ ಅತ್ತೆ. ನಾನು ಹೇಳೋದನ್ನ ಒಂದು ಸ್ವಲ್ಪ ಕೇಳಿ ಅತ್ತೆ. ಯಾಕತ್ತೆ ಹೊರಗಿನವ್ರ ಥರ ನನ್ನ ಟ್ರೀಟ್ ಮಾಡಕತ್ತೀರಿ? ನಾನು ಮಾಡಿರೋ ಒಂದು ತಪ್ಪಿಗೆ ನೀವು ನನಗೆ ಈ ರೀತಿಯೆಲ್ಲ ಅವಮಾನ ಮಾಡಿದ್ರೆ ನಾಳೆ ಇದು ನನ್ನ ಮನಸ್ಸಿನ ಮ್ಯಾಗ ಪರಿಣಾಮ ಬಿದ್ದು ನಾನು ಹೆಂಡ್ತಿನೇ ನನ್ನ ಜೊತೆ ಬಂದರೆ, ನಾನು ಅವಾಗ ನಿಮ್ಮ ಮನೆಗೆ ಕಳಿಸ್ಲಿಲ್ಲ ಅಂದ್ರೆ ಅವಾಗ ನೀವೇನು ಮಾಡ್ತೀರಾ? ನಿಮಗೆ ಹಂಗೇನು ಅನ್ಸತ್ತಿಲ್ಲ? ಈಗಾಗಿ ನನ್ನ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಯಾಕೆ ಇಷ್ಟೊಂದು ತ್ರಾಸ ಆಗತ್ತೆ? ನನ್ನ ಹೆಂಡ್ತಿ ನನ್ನ ಜೊತೆ ಮಾತಾಡ್ತಾ ಇದ್ದಾಳ, ಆಕೆಗೆ ಮಾತಾಡಬೇಡ ಅಂದರೆ ಹೆಂಗೆ ನೀವು? ಇಲ್ಲಿಂದ ಮೊದಲ ಜಾಗ ಖಾಲಿ ಮಾಡ, ಬಾಯಿ ಮುಚ್ಕೊಂಡು ಹೋಗ. ಜಾಸ್ತಿ ಮಾತಾಡಿದಿ ನಾನು ಚಪ್ಪಲ್ ಹರಿಯೋಂಗೆ ಹೊಡಿತೇನೆ ನಿನ್ನ ಲುಚ್ಚ. ಹಾಂ, ಗೊತ್ತಾಗಂಗಿಲ್ಲ ನಿನಗೆ? ನನ್ನ ಮಗಳು ಸಾವು ಬದುಕಿ ಮಧ್ಯೆ ಹೋರಾಡಿ ಬಂದಾಳು ಬಾಡ್ಕೊಂಡ ನನ್ನ ಮಗನ.
ಹಂಗ ಅಂದಿ. ನನಗೆ ಎಷ್ಟು ತ್ರಾಸ ಆಗಬೇಡ. ಇರಾಗೆ ಒಬ್ಬಾಕೆ ಮಗಳು ಹೆಣ್ಣು ಮಗಳು, ಒಬ್ಬ ಗಂಡು ಮಗ. ನಾವೇನೇ ನಾಲ್ಕು ಹಡ್ದು ಕುಂತಿಲ್ಲ. ಹಾಂ, ನಿಮ್ಮ ಕಾಲಾಗ ನಿಮಗೆ ಮದುವೆ ಮಾಡಿಕೊಟ್ಟ, ನಿಮ್ಮ ಕಾಲಾಗ ನನ್ನ ಮಗಳು ಸತ್ಲಂದ್ರೆ ನಾನು ನೀವೇನು ಕುತ್ಕೊಂಡು ತಿಂತಾರೋ ಹೇಳ. ಆದ್ರೆ ನನ್ನ ಮಗಳು ಹೋಗಿರ್ತಾಳ, ನಾವೇನು ಮಾಡೋಣ? ಹಾಂ, ಇಲ್ಲೇ ಇಟ್ಟು ಹೇಳಾಕತ್ನ. ಮತ್ತೆ ಬಂದು ಕಾಸಿಲ್ಲ ನನಗೆ ಎದುರು ಉತ್ತರ ಕೊಡ್ತೀವಿ. ಅಲ್ಲೇ ಮಾತಾಡಿ ಹೋಗಂತ ಹೇಳಿದನ. ಹ್ಞೂ ಅಂತ ಹೋದಾಗ ಮಾಡಿ ನಾಟಕ ಮಾಡ್ಕೊಂಡು ಇದು ಕಿಟಕಿಯ ಬಂದು ನನ್ನ ಮಗಳಿಗೆ ಒಬ್ಸಾಕ ನೋಡಕತ್ತಿದೇನು? ಆಕೆ ಒಪ್ಕೊಂಡ್ರು ನಾನು ಕಳ್ಸಂಗಿಲ್ಲ. ನಿಮ್ಮ ಅಪ್ಪನ ನಿಮ್ಮ ಅವ್ವನ ಇಬ್ಬರನ್ನೂ ಕರ್ಕೊಂಡು ಬಾ. ಕುತ್ಕೊಂಡು ಹಿರಿಯಾರು ಹೆಚ್ಚು ಬಗೆಹರಿಸಿ ಹೋಗುನು. ಏನ ಹಿರಿಯಾರು ಏನು ಹೇಳ್ತಾರೆ ಕೇಳೋನು. ಹಂಗೆ ಆಗಲಿ ಮುಂದೆ ನೋಡೇ ಬಿಡೋನು. ನಾನು ಹಿರಿಯಾರು ಏನೋ ಕಳಿಸೋದಿಲ್ಲ ಅಂದ್ರೆ ಕಳಿಸೋ ಮಗಳಲ್ಲ. ಕಡಾ ಕಂಡೀಷನ್ ಹಾಕಿ ಕಳಿಸ್ತಾನೆ ನಾನು. ನೋಡಂತೆ ಕರ್ಕೊಂಡು ಬಾ, ಹೋಗು ಹಿರಿಯಾರನ್ನ ಕರ್ಕೊಂಡು ಬಾ, ಕಳಿಸ್ತಾನೆ ನಾನು. ನಿಮ್ಮ ಅಪ್ಪು ಇರಬೇಕು, ನಿಮ್ಮ ಅವ್ವು ಇರಬೇಕು. ಅದನ್ನು ಬಿಟ್ಟು ನಿನ್ನ ಮಾತು ಬೇರೆದು ನಾನು ಏನು ಕೇಳಂಗಿಲ್ಲ. ನನ್ನ ಮುಂದೆ ನೀನು ಏನು ಹೇಳಕ್ಕೂ ಹೋಗಬೇಡ. ನಿನ್ನ ಮಕ್ಕ ನೋಡಿದ್ರೆ ನನ್ನ ಮೈಯೆಲ್ಲ ಉರಿದು ಏನು ಮಾಡಲಿ ಅನ್ನೋಂಗೆ ಆಗೈತೆ ನನಗೆ. ಅಂತಾದ್ರಾಗ ಇಲ್ಲಿ ಬಂದು ನವರಂಗಿ ಆಟ ಆಡ್ತೀನಿ. ನವರಂಗಿ ಆಟ ಅಲ್ಲೇ ಇಟ್ಕೋದು ನಿಮ್ಮಪ್ಪ ನಿಮ್ಮ ಅವ್ವನ ಮುಂದೆ. ನನ್ನ ಮುಂದೆ ನಡೆಯಂಗಿಲ್ಲ. ಹಾಂ, ನಾನು ಒಳ್ಳೆಯವ್ರಿಗೆ ಒಳ್ಳೆಕಿ, ಕೆಟ್ಟವ್ರಿಗೆ ಕೆಟ್ಟಾಕಿ. ಒಂದಿನ ಒಳ್ಳೇದು ಮಾಡ್ರೆ ಅವತ್ತು ಹೆಂಗಿರ್ತಾನೆ ಹಂಗೆ ಇರ್ತಾನೆ. ನೀನು ನನ್ನ ಮಗಳ ಸಾವಿನ ಇದ್ರ ಮಧ್ಯೆ ಆಟ ಆಡಿಬಿಟ್ಟಿದಿ. ಇನ್ನು ನಿನ್ನ ಜೊತೆ ಚಂದಾಗ ಮಾತಾಡಕ್ಕೆ ನಂದೇನಾಯ್ತು? ಹಾಂ, ಹೋಗು ಹಡಿಬಿಟ್ಟ, ಹೋಗು ತೊಲಗಿಲಿಂದ ಮೊದಲು. ನೋಡಿ ಅತ್ತೆ, ನಾನು ಇಷ್ಟೊತ್ತನ ಕಾಲು ಬಿದ್ದು ಕೇಳಿನಿ, ಕೈ ಮುಗಿದು ಕೇಳಿನಿ, ಅಂಗ್ಲ ಹಚ್ಚಿ ಬಿಡ್ಕೊನಿ. ಆದ್ರೆ ನೀವು ಕಳ್ಸೋದಿಲ್ಲ ಅಂತ ಹೇಳ್ತಾರಲ್ಲ, ಆಕೆ ನನ್ನ ಹೆಂಡ್ತಿ ಅದಾಳ. ಮದುವೆ ಮಾಡಿ ಕೊಟ್ಟ ಮೇಲೆ ಮುಗಿದು ಹೋತು ನಿಮ್ದು ತಂದೆ ತಾಯಿ ಇದು ಅನ್ನೋದು. ಹಾಂ, ಅದನ್ನು ಬಿಟ್ಟು ಗಂಡನ ಜೊತೆ ಸಂಸಾರ ಮಾಡೋವಂಥ ಮಗಳನ್ನ ಕಳ್ಸೋದು ಬಿಟ್ಟು ಮಗಳನ್ನ ತವ್ರ ಮನ್ಯಾಗ ಇಟ್ಕೋತಾನಂತ ಕೆಲಸ ಹೇಳ್ತಾರಲ್ಲ, ನೀವೆಂತ ಹತ್ತಿ ನೀವು? ಹೋಗಿ ಹೋಗಿ ನೀವೇನು ಹೊರಗಿನಾರ ಮನೆಯವ್ರಾಗಿ ನನಗೆ ಹೀಗೆಲ್ಲ ಅವಮಾನ ಮಾಡಾಕತ್ತಾರಲ್ಲ. ನಾನು ಹೋಗ್ಲಿ ಬಿಡು ಅಂತ ಇಷ್ಟೊತ್ತನ ತಡ್ಕೊನಿ. ಇನ್ನೂ ಎಷ್ಟಂತ ತಡ್ಕೊಳ್ಳಿ, ಇನ್ನೂ ಎಷ್ಟಂತ ಬಿಡ್ಕೊಳ್ಳಿ. ನಾನು ಹೆಂಡ್ತಿ ನನ್ನ ಜೊತೆ ಬರ್ತದಂತೇಳಿ ಕಣ್ಣೀರು ಹಾಕತ್ತ ಅಲ್ಲಿ ಕುತ್ಕೊಂಡು. ಆದ್ರೆ ನೀವು ಕಳ್ಸಕ್ಕೆ ತಯಾರಿಲ್ಲ ಅಂದ್ರೆ ಹೆಂಗಿರ್ಬೇಕು ಹೇಳ? ಆಕೆ ನಾನು ಒಪ್ಕೊಂಡ ನನ್ನ ಜೊತೆ ಬರಕ್ಕೆ ತಯಾರದ ಆದ್ಮೇಲೆ ನಿಮಗೆ ಕಳ್ಸಕ್ಕೆ ಏನಾಗೈತಿ? ನಾನು ಹೆಂಡ್ತಿನ? ಹಾಂ, ಆಕೆ ನೀನು ಹೆಂಡ್ತಿ ಆಗೋಕಿನ ಮುಂಚೆ ನನ್ನ ಮಗಳದಾಳಾಕೆ 9 ತಿಂಗಳು ಹೊಟ್ಟೆ ಆಗಿಟ್ಕೊಂಡು ಹೆತ್ತು ಹೊತ್ತು ಸಾಕಿ ಸಲಿಗಿದನಕಿನ. ಹಾಂ, ಇಷ್ಟು ದೊಡ್ಡಾಕಿನ ಮಾಡಿದನಕಿನ. ಈಗ 2 ದಿನ ಆಗಿಲ್ಲ ಬಂದ ಕಾಸ ನೀನು ಹೇಳಿದಾಗ ಗಿಡಕ್ಕೆ ನನಗೆ ತಲೆ ಕೆಟ್ಟತೇನೋ ಅಲ್ಲಿ ಕಟ್ಟು ಮಾಡಿ. ಹಾಂ, ಕಣ್ಣೀರು ಹಾಕ್ತಾ ಕಣ್ಣೀರ ಆಕಿ ನಿನ್ನ ಜೊತೆ ಬರ್ತಾನಂತ ಕಣ್ಣೀರು ಹಾಕತಿಲ್ಲಕಿ. ನಮ್ಮ ಅಪ್ಪ ನಮ್ಮ ಅವಾಗ ಎಷ್ಟೆಲ್ಲ ತ್ರಾಸ ಕೊಟ್ಟಾನು. ನಾನು ವಿಷ ಕುಡಿಯೋಂಗೆ ಮಾಡ್ಯಾನು, ನನ್ನ ಮಗು ವಿಷ ಕುಡಿಯೋಂಗೆ ಮಾಡ್ಯಾನು. ಇಬ್ರು ಸಾವು ಬದುಕೆ ಮಧ್ಯೆ ಹೋರಾಡ ಬಂದ್ರು ಮತ್ತೆ ಇಲ್ಲಿ ನಾಯಿ ಹಂಗೆ ಬಂದಾನಲ್ಲ ನನ್ನ ಗಂಡ. ಇವಳ ಜೊತೆ ನಾನು ಹೆಂಗೆ ಹೋಗ್ಲವ, ಅಲ್ಲಿ ಹೆಂಗೆ ಹೋಗಿ ಸಂಸಾರ ಮಾಡಿ ಅಂತ ಕಣ್ಣೀರು ಹಾಕತ್ತಾಳೆ ನನ್ನ ಮಗಳು. ನೀ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ಯೋ, ತಪ್ಪಾಗಿ ತಿಳ್ಕೊಂಡಿದ್ದಿ ನೋಡು. ಜಾಸ್ತಿ ಮಾತಾಡಕ್ಕೆ ನನಗೆ ಆಗೋದಿಲ್ಲ ನಿನ್ನ ಜೊತೆ. ಇಲ್ಲಿಂದ ಹೋಗ್ಬೇಕು ನೀ ಅಷ್ಟೇ. ರೀ ಬರೀ ಒಂದಿಟ. ಇವನು ಅಲ್ಲಿಂದ ಇಲ್ಲಿ ಬಂದು ನಿಂತಾನೆ. ಇವನೊಂದಿಟ ಏನು ಮಾಡ್ಬೇಕಾ ಮಾಡ್ಬಾರಿ ಇವನೊಂದಿಟ. ಅಮ್ಮ ಹೋಗ್ಲಿ ಬಿಡಮ್ಮ, ಅವರು ಹೋಗ್ತಾರೆ. ನಿಮ್ಮ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗಿ. ಯಾಕೆ ಈ ಥರ ನನಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಹೊರಟೋಗಿ ಪ್ಲೀಸ್, ಹೊರಟೋಗ್ರಿ, ಹೊರಟೋಗಿ. ನನಗೆ ಇದನ್ನೆಲ್ಲ ನೋಡೋಕೆ ಆಗ್ತಾ ಇಲ್ಲ. ನನ್ನ ಮೈಂಡ್ ಮೇಲೆ ಇದೆಲ್ಲ ಪ್ರೆಷರ್ ಬೀಳ್ತಾ ಇದೆ. ನನಗೆ ಇದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಪ್ಲೀಸ್ ರೀ, ನಿಮ್ಮ ಕೈ ಮುಗಿಲ್ಲ ಅಥವಾ ಕಾಲು ಬೀಳ, ಇಲ್ಲಿಂದ ಹೊರಟೋಗ್ಬಿಡ್ರಿ, ಹೊರಟೋಗ್ಬಿಡಿ. ನನಗೆ ನಿಮ್ಮನ್ನು ನೋಡೋಕೆ ಆಗ್ತಾ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನೇ ಬೇಕು. ಅವ್ರು ಹೋಗು ಅಂದರೆ ಬರ್ತೀನಿ, ಅವರಿಲ್ಲ ನಮ್ಮ ಜೊತೆ ಇಲ್ಲೇ ಇರು ಅಂದರೆ ನಾನು ಅವ್ರ ಜೊತೆ ಸಾಯೋವರೆಗೂ ಇಲ್ಲೇ ಇರ್ತೀವಿ ಹೊರತು ನಾನು ನಿಮ್ಮ ಮನೆಗೆ ಕಾಲಿಡಲ್ಲ. ನನ್ನ ಸಾಕಿ ಸಲೀದ ಅಪ್ಪ ಅಮ್ಮನ ಮಾತು ಬಿಟ್ಟು ನಾನು ನಿಮ್ಮ ಮಾತು ಕೇಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನು ನಿಮ್ಮ ಥರ ಅಲ್ಲ. ನಾನು ನಮ್ಮ ಅಪ್ಪ ಅಮ್ಮನ ಮಾತೇ ಕೇಳೋದು. ಅವ್ರು ಹೋಗು ಅಂದ್ರೆ ಮಾತ್ರ ನಾನು ಬರೋದು. ಅವ್ರ ಮನೆ ಒಲಿಸಿ ಅವ್ರನ್ನ ಕರಗಿ ನನ್ನನ್ನು ಕಳಿಸೋ ಹಾಗೆ ಮಾಡೋದು ಬಿಟ್ಟು ಅವ್ರಿಗೆ ಸಿಟಿಲೇ ಮಾತಾಡ್ತಾ ಇದ್ದೀರಾ ಇವಾಗ? ಅಯ್ಯೋ ಅಂಕಿತಾ, ಹಾಗಲ್ಲ ಅಂಕಿತಾ. ಅದು ಕೋಪದಲ್ಲಿ ನೀನು ಇಷ್ಟೆಲ್ಲ ಹತ್ತಿ ಭಯಕತ್ರ ಕೋಪದಲ್ಲಿ ನಾನು ಹಾಕಂತೆ ಅಷ್ಟೇ. ನೋಡಂಕಿತ, ನಾನು ನಿನ್ನ ಮುಂದೆ ಬದಲಾಗ್ತೀನಿ. ನಿನ್ನ ಮೇಲಾನೆ, ನನ್ನ ಮಗು ಮೇಲಾನೆ. ನನ್ನ ಮಾತು ನಂಬು ಅತ್ತೆ. ನಿಜ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬಿ ಅತ್ತೆ ಪ್ಲೀಸ್. ನೋಡಪ್ಪ, ನಾನು ಒಂದೇ ಮಾತು ಹೇಳೋದು, ಹಿರಿಯಾರನ್ನ ಕರ್ಕೊಂಡು ಬಾ. ನಿಮ್ಮ ಅಪ್ಪ ನಿಮ್ಮ ಅವ್ವ ಮದುವೆ ಮಾಡ್ಸಾರಲ್ಲ ಹಿರಿಯಾರ, ಅವ್ರನ್ನೆಲ್ಲ ಕರ್ಕೊಂಡು ಬಾ. ಕುಂತ್ಕೊಂಡು ಮಾತಾಡಿ ಬಗೆಹರಿಸೋಣ. ನನಗೆ ನಿನ್ನ ಜೊತೆ ಜಾಸ್ತಿ ಮಾತಾಡೋಕೆ ಇಷ್ಟ ಇಲ್ಲ. ಹಾಂ, ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ತಿದ್ದೀಯ ಅಂತ ಅನ್ಕೊಳ್ಳೋಣ. ಇದ್ರ ಮೇಲೆ ನಿನ್ನ ಇಷ್ಟ. ನನಗೆ ಪದೇ 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 ಹೇಳಿದ್ದನ್ನ ಹೇಳೋಕೆ ಆಗ್ವತ್ತು. ನನಗೆ ತಲೆ ಕೆಡ್ಸೋಕ್ಕೂ ಹೋಗಬೇಡ. ಮೊದಲು ತಲೆ ಕೆಟ್ಟ ಮುರಾಬಟ್ಟೆ ಆಗೈತಿ. ಹಾಂ, ಇನ್ನೂ ತಲೆ ಕೆಡಿಸ್ಕೊಂಡ್ಬಿಟ್ರೆ ನನ್ನ ಸರ್ವನಾಶ ಆಗಿ ಹೋಗ್ಬಿಡ್ತಾರೆ. ಏನು ಹೋಗ್ಬಿಡಿಲ್ಲಿಂದ, ಸುಮ್ಮನೆ ಹೋಗ್ಬಿಡಿಲ್ಲ. ನಿಮ್ಮ ಅಪ್ಪ ಫೋನ್ ಹಚ್ಚಿ ಕೈ ಕಳಿಸ್ತಾನೆ ನೋಡಿ. ನಾನು ಹೋಗ್ಬಿಡಿಲ್ಲಿಂದ. ಒಂದಿಟ ಫೋನ್ ಕೊಡ್ರಿ ಇಲ್ಲಿ. ಬಸವನಾಗ ಫೋನ್ ಮಾಡ್ತಾನೆ. ಅವ್ನಿಗೆ ಹೇಳಿರೋ ಚಲೋ ಇದೆ. ಇಲ್ಲ ಬಸಪ್ಪನ ಬರಲಿಲ್ಲ ಅಂದ್ರೆ ಇದು ಸರಿ ಹೋಗಂಗಿಲ್ಲ. ಇವು ಇಲ್ಲಿ ಬರೋದು ಬಿಡಂಗಿಲ್ಲ ಇವನು. ಅಯ್ಯೋ ಬೇಡ ಅತ್ತಿ, ಬೇಡ. ನಾನೀಗ ಹೋಗ್ತಾನೆ. ಅಪ್ಪಂಗೆ ಫೋನ್ ಮಾಡಬೇಡ್ರಿ. ಮೊದಲು ಅಪ್ಪಾಗ ಹಾರ್ಟ್ ಅಟ್ಯಾಕ್ ಆಗೈತಿ. ಮತ್ತು ಇದನ್ನೊಂದು ಕೇಳಿ ಏನಾರ ಆಗೋದು, ಅವ್ನಿಗೇನಾರ ಆದರೆ ನಾನು ತಡ್ಕೋದಿಲ್ಲ. ಅಪ್ಪಗೆ ಫೋನ್ ಮಾಡಬೇಡ್ರಿ. ನಾನು ಹೋಗ್ತಾನೆ. ಹೋಗಿ ಮೊದಲು ಇಲ್ಲಿಂದ ತೊಲಗ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರ ಅಂತ ಅನ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವ್ಯೂಸ್ ಜಾಸ್ತಿ ಬರಲಿ. ತುಂಬ ಎಫರ್ಟ್ ಹಾಕಿ ವಿಡಿಯೋ ಮಾಡಕತ್ರು ವ್ಯೂಸ್ ತುಂಬ ಕಡಿಮೆ ಬರಕತ್ತಾವು. ವ್ಯೂಸ್ ಜಾಸ್ತಿ ಬರೋ ಥರ
4,000 3,000 ಸಬ್ಸ್ಕ್ರೈಬರ್ ಇದ್ದರೂ ಕೂಡ 1,000 ಅಷ್ಟೇ ನೋಡ್ತಾರೋ. ಯಾಕೆ ನಿಮಗೆ ಕತೆ ಇಷ್ಟ ಆಗತ್ತಿಲ್ಲ ಹೆಂಗೆ ಅಂತ ನನಗೆ ಒಂಚೂರು ಗೊತ್ತಾಗ್ತಾನೆ ಇಲ್ಲ. ಎಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ನೋಡೋದು ತುಂಬಾ ಕಡಿಮೆ ಆಗೈತಿ. ಏನು ಮಾಡಬೇಕು ಅಂತ ನಂಗೆ ತಿಳಿಯತ್ತಿಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಅಷ್ಟೇ ಕೇಳ್ಕೊತೀನಿ. ನಿಮ್ಮ ಸಪೋರ್ಟು ನಮ್ಮ ಮ್ಯಾಲೆ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ವ್ಯೂಸ್ ತುಂಬ ಕಡಿಮೆ ಬರೋದ್ರಿಂದ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ವಿಡಿಯೋ ಮಾಡೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಪ್ಲೀಸ್ ಸಪೋರ್ಟ್ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.